ಅಂಬರೀಷ್ ಅಣ್ಣನ ಬಗ್ಗೆ ಅವ್ರಿಗೇನು ತುಂಬ ವಿವರವಾಗಿ ಹೇಳ್ಬೇಕಾಗಿಲ್ಲ, ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತು ಅವ್ರ ಬಗ್ಗೆ. ಕೇಳಿದ ತಕ್ಷಣ ಅದೇ ನಾನು ಅಂಬರೀಷ್ ಅವ್ರನ್ನ ಮರೆಯೋದಿಲ್ಲ, ಖಂಡಿತ ಮಾಡ್ತೀನಿ. ಬಟ್ ಈಗ ಇಬ್ಬರು ಹಿರಿಯ ಕಲಾವಿದರು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ತುಂಬ ಅತ್ಯಂತ ಧನ್ಯವಾದಗಳನ್ನು ಅವ್ರಿಗೆ ತಿಳಿಸ್ತೇನೆ. ಅದ್ರ ಜೊತೆಗೆ ನೆಕ್ಸ್ಟ್ ನಾವು ಖಂಡಿತವಾಗ್ಲೂ ಅಂಬರೀಷ್ ಅಣ್ಣನವ್ರನ್ನ ಮರೆಯಲ್ಲ, ನಾವು ಅವರಿಗೆ ಕೊಡ್ತೀನಿ. ನಿನ್ನ ಮನವಿಗೆ ನಾನು ಸ್ಪಂದಿಸ್ತೀನಿ ಅನ್ನೋ ಥರದಲ್ಲಿ ಹೇಳೋದ್ರು. ನನಗೆ ಅದು ತುಂಬ ಸಂತೋಷ ಅನ್ನಿಸ್ತು. ಸಾಕಷ್ಟು ಜನರ ಒಂದು ಬೇಡಿಕೆ ಆಗಿರುವಂಥದ್ದು. ಈಗ ವಿಷ್ಣುವರ್ಧನ್ ಅವ್ರ ಜೊತೆಗೆ ಅಂಬರೀಷನ್ ಅವರು ಕೂಡ ಸಾಕಷ್ಟು ಏನು ಗೊತ್ತಾ, ಕುಚಿಕು ಫ್ರೆಂಡ್ಸು. ಆಮೇಲೆ ಅವರಿಬ್ಬರ ಎಮೋಷ್ನಲ್ ಬಾಂಡಿಂಗ್ ನಮಗೆ ಮೊದಲಿಂದನೂ ಗೊತ್ತಿತ್ತು. ನಮಗೆ ಮೊಟ್ಟ ಮೊದಲ ಮಹಿಳೆ ಸರೋಜಮ್ಮನಿಗೆ ಕೊಟ್ಟಿದ್ದು ಡೆಫಿನೆಟ್ಲಿ ತುಂಬ ಖುಷಿ. ಅದ್ರ ಜೊತೆಗೆ ಇವರಿಬ್ಬರನ್ನು ಸೇರಿಸಿ ಒಂದೇ, ಅವರು ಎರಡು ದೇಹ ಒಂದೇ ಹೃದಯ ಅಂತ ಇದ್ದಿದ್ದವರು, ಅವರಿಬ್ಬರಿಗೂ ಒಟ್ಟಿಗೆ ಕೊಟ್ಟುಬಿಟ್ಟಿದ್ರೆ ನಮ್ಗೆ ಇನ್ನೂ ಸಂಭ್ರಮ ಆಗಿ ಹೋಗ್ತಾಯಿತ್ತು. ಯಾಕೆಂತಂದರೆ ನನಗೆ ಗೊತ್ತು, ಅವರು ಬದುಕಿದ್ದಾಗ ಕೊಟ್ಟಿದ್ದಿದ್ರೆ ನಾನು ಯಾವಾಗಲೇ ಹೇಳ್ತಿದ್ದೆ, ವಿಷ್ಣು ಸರ್ ಬದುಕಿದ್ದಾಗ ಮತ್ತು ಅಂಬರೀಷ್ ಅಣ್ಣನೇ ಸಂಭ್ರಮ ಆಚರಣೆ ಮಾಡಿಬಿಡ್ತಿದ್ರು ಜೋರಾಗಿ ಇಡೀ ಕರ್ನಾಟಕ. ಸೊ ಅವರ ಸಂಭ್ರಮದಲ್ಲಿ ಇವರ ಸಂಭ್ರಮನೂ ಸೇರಿಸಿದರೆ ನಾವು ಇಡೀ ಚಿತ್ರರಂಗ ತುಂಬ ಖುಷಿ ಪಡ್ತಿತ್ತು ಅಂತ ಒಂದು ಭಾವನೆ.